ನನ್ನ ಕೈಯಲ್ಲಿ ಕತ್ತಿ ಹಾಕಿದೆ ಅಂತ ಯೋಚಿಸ್ತಿದ್ದೀರಾ? ಹಲೋ ಎವ್ರಿವನ್, ಮೈ ಫಸ್ಟ್ ಮಿನಿ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ಈಗ ಗಿಡವನ್ನು ನೋಡ್ತಿದ್ದೀರಲ್ಲ, ನಾನು ಕೂಡ ನೋಡ್ತಾ ಇದ್ದೀನಿ ಇದನ್ನು ಹೇಗೆ ಕಡಿಯುವುದಂತ ಹೇಳಿ. ನೀವು ಅನ್ಕೊಳ್ಬಹುದು ಇವಳೆಂತ ಮಾತಾಡ್ತಿದ್ದಾಳೆ ಅಂತ. ಹಾಗಾದ್ರೆ ಫುಲ್ ವಿಡಿಯೋ ನೋಡಿ. ಇದು ನಾನು ನಟ್ಟಿರುವ ಬಸಳೆ ಗಿಡ. ಇದರ ಈಗ ಅವಸ್ಥೆಯ ನೋಡಿ ಏನಾಗಿದೆ ಅಂತ. ನಮ್ಮ ಬಸಳೆ ಗಿಡಕ್ಕೆ ಈಗ 4 ಕಂಬ ಬೇಕು. ಅದಕ್ಕೋಸ್ಕರ ನಾನು ಇದನ್ನು ಕಡಿತಿದ್ದೀನಿ. ಬನ್ನಿ ನಾವು ಇದನ್ನು ಮೊದಲು ಕಡಿದು 4 ಪೀಸ್ ಮಾಡುವ. ಹೇಗೋ ಗಾಯ್ಸ್ 4 ಪೀಸ್ ಆಯಿತು. ಆದಮೇಲೆ ನೋಡಿದ್ರೆ ಗುಂಡಿ ಎಲ್ಲ ಒಣಗೋಗಿತ್ತು ತೆಗ್ದದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಆದಮೇಲೆ ನಾವು ಕಂಬ ಊರಿ ಕಲ್ಲೆಲ್ಲ ಇಟ್ಟು ಸ್ವಲ್ಪ ಅದನ್ನು ಗಟ್ಟಿ ಮಾಡಿದ್ವಿ. ಫೈನಲಿ ಗಾಯ್ಸ್ ನಾವೀಗ 4 ಕಂಬ ಸಹ ಊರಿ ಆಯಿತು. ನೋಡಿ ಈಗ ಯಾವ ಥರ ಕಾಣ್ತಾ ಉಂಟಂತ ಹೇಳಿ. ಈಗ ಬುಡಕ್ಕೆ ಗೊಬ್ಬರ ಹಾಕುವ ಬನ್ನಿ. ನಾವು ಮೊದಲು ತಂದಿಟ್ಟ ಇದ್ದ ಸಗಣಿ ಉಂಟು, ಸ್ವಲ್ಪ ಅದನ್ನು ಮತ್ತೆ ಸ್ವಲ್ಪ ಎಲೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿದ್ವಿ. ಬಕೆಟಲ್ಲಿ ನೀರು ಫುಲ್ ಆಯಿತು. ಆದಮೇಲೆ ಅದನ್ನು ತಗೊಂಡೋದೆ. ಅಲ್ಲಿ ಹೋಗಿ ಮೊದಲು ಬಸಳೆಯ ಬುಡಕ್ಕೆ ಎಲ್ಲ ಸಗಣಿ ಮತ್ತು ಎಲೆಯನ್ನು ನಾನು ಹಾಕಿಬಿಟ್ಟೆ. ಉಳಿದ ಸಗಣಿ ನೀರನ್ನು ಕೂಡ ಆ ಬುಡಕ್ಕೆ ಹಾಕಿ ಆಯಿತು. ಈಗ ನೀವು ನೋಡ್ಬೋದು ಬಸಳೆ ಗಿಡ ಯಾವ ಥರ ಕಾಣ್ತಾ ಉಂಟಂತ ಹೇಳಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಓಕೆ, ಟಿಲ್ ದೆನ್, ಬೈ ಬಾಯ್.